ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ವರ್ಚಸ್ಸಿನ ಆಟಗಾರರು ತುಂಬಿರುವ ಭಾರತ ತಂಡಕ್ಕೆ ಅನುಭವವಿಲ್ಲದ ಐರ್ಲೆಂಡ್ ಬಳಗವು ನೀಡಿರುವ ಆಘಾತ ಮರೆಯಲು ಬಹುಕಾಲ ಬೇಕು. ಶ್ರೇಯಸ್ ಅಯ್ಯರ್ ಅವರಿಗಂತೂ ಈಗ ನಾಯಕರಾಗಿ ಕಾಲಿಟ್ಟ ಮೊದಲ ಪಂದ್ಯದಲ್ಲಿಯೇ ಆಗಿರುವಂತಹ ಮುಖಭಂಗ ಕೂಡ ಸಣ್ಣದಲ್ಲ. ಕೇವಲ 2 ಪಂದ್ಯಗಳ T20 ಸರಣಿಯಲ್ಲಿ ಐರ್ಲೆಂಡ್ ಮೊದಲ ಪಂದ್ಯವನ್ನ ಗೆದ್ದಿದೆ. ಉಳಿದಿರೋದು ಇನ್ನೊಂದು ಪಂದ್ಯವು ಇಂದು ನಡೆಯಲಿದೆ. ಇದರಲ್ಲಿ ಭಾರತ ತಂಡವು ಸೋತರೆ ಐರ್ಲೆಂಡ್ ತಂಡವು ಐತಿಹಾಸಿಕ ಸರಣಿ ಗೆಲುವು ಸಾಧಿಸಲಿದೆ. ಇದೇ ಮೊದಲ ಸಲ ಭಾರತದ ಎದುರು ಅಂತಾರಾಷ್ಟ್ರೀಯ ಪಂದ್ಯ ಗೆದ್ದಿರುವ ಆತಿಥೇಯ ತಂಡವು ಭರ್ತಿ ಆತ್ಮವಿಶ್ವಾಸದಲ್ಲಿದೆ. ಇನ್ನೊಂದೆಡೆ ಶ್ರೇಯಸ್ ಬಳಗವು ಈ ಸರಣಿ ಸಮಬಲ ಮಾಡಿಕೊಳ್ಳುವತ್ತ ಚಿತ್ತ ನೆಟ್ಟಿದೆ. ಈ ಪಂದ್ಯದಲ್ಲಿ ಪ್ರಮುಖವಾಗಿ ಬ್ಯಾಟರ್ಗಳು ಎಚ್ಚರಿಕೆಯಿಂದ ಆಡಬೇಕಾದಂತ ಒತ್ತಡವಿದೆ. ಮೊದಲ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಆದರೂ 182 ರನ್ಗಳ ಗುರಿಯನ್ನ ಸಾಧಿಸುವಲ್ಲಿ ಭಾರತ ಎಡವಿತು. ಕೇವಲ 148 ರನ್ ಗಳಿಸಿ ಎಲ್ಲಾ ವಿಕೆಟ್ಗಳನ್ನ ಕಳೆದುಕೊಂಡಿತು. ಇನ್ನು ಮುಂದಿನ ವಾರ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳನ್ನ ಸರಣಿಯನ್ನ ಆಡಲಿದೆ. ತಂಡವು T20 ವಿಶ್ವಕಪ್ ಜಯಿಸಿದ್ದ ಸಂದರ್ಭದಲ್ಲಿ ನಾಯಕರಾಗಿದ್ದ ಸೂರ್ಯಕುಮಾರ್ ಯಾದವ್ ಅವರಿಗೆ ಯಾವ ರೀತಿಯಾಗಿ ಮುಖಭಂಗವಾಗಿತ್ತು ಅನ್ನೋದನ್ನ ಆಟಗಾರರು ನೆನಪಿನಲ್ಲಿ ಇಡಬೇಕು.